ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಯುನಿಕ್ಕಾಗಿ ಕ್ಲಿಪ್ನ ಯಾವ ರೀತಿ ಮನೆಯಲ್ಲೇ ನೀವು ಕ್ರೋಶೆಟಿಂದ ಮಾಡ್ಕೋಬೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ಇದು ಕಾಟನ್ ಥ್ರೆಡ್ಡಿಂದ ನಾನು ಈ ಥರ ಕ್ಲಿಪ್ ಬರುತ್ತಲ್ಲ ನಾರ್ಮಲು, ಆ ಕ್ಲಿಪ್ ಮೇಲೆ ಇದನ್ನು ವರ್ಕ್ ಹಾಕ್ಕೊಂಡಿದ್ದೀನಿ. ಇದನ್ನು ಇವತ್ತು ಯಾವ ರೀತಿ ಹಾಕೋಬಹುದು ನೀವು ಮನೆಯಲ್ಲೇ ಈಸಿಯಾಗಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರ್ಯಾರು ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರೋದ್ರಿಂದ ನೀವು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದರೆ ನೀವು ಈಸಿಯಾಗಿ ಮನೆಯಲ್ಲೇ ಈ ರೀತಿ ಕ್ರೋಶೆಟ್ ಕ್ಲಿಪ್ನ ರೆಡಿ ಮಾಡ್ಕೋಬಹುದು. ಹಾಗಾದರೆ ಬನ್ನಿ ತಡ ಮಾಡದೆ ಇವತ್ತು ಈ ಕ್ಲಿಪ್ನ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೇನೇನು ಬೇಕು ಅಂತ ಮಟೀರಿಯಲ್ಲು ತೋರಿಸ್ತೀನಿ. ಅದಕ್ಕೆ ಈ ರೀತಿ 2 ಕ್ಲಿಪ್ಪು, ಅಂದರೆ ನೀವು ಈ ಸೈಜ್ ಆದರೂ ತೊಗೊಳ್ಳಿ. ಇಷ್ಟು ಚಿಕ್ಕದು ಬೇಕು ಅಂದರೆ ಈ ಸೈಜ್ ತೊಗೊಳ್ಳಿ. ಸ್ವಲ್ಪ ದೊಡ್ಡದು ಅಂದರೆ ನಾನು ಇದು ಹಾಕ್ಕೊಂಡಿದ್ದೀನಲ್ಲ ಈ ಸೈಜ್ ಬೇಕು ಅಂದರೆ ನಾನು ದೊಡ್ಡದು ತೊಗೊಂಡಿದ್ದೀನಿ. ಈ ರೀತಿ ಇದು ಎಲ್ಲ ಶಾಪಲ್ಲಿ ಸಿಗುತ್ತೆ, ಈಸಿಯಾಗಿ ಅವೈಲೇಬಲ್ ಇರುತ್ತೆ. ನೀವು ಒಂದು 20 ರೂಪಾಯಿ ಕೊಟ್ಟರೆ ಒಂದು 10, 15, 20 ಈ ಥರ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಅದನ್ನು ತೊಗೊಂಬಂದುಬಿಟ್ಟು ನೀವು ಈ ರೀತಿ ಕ್ರೋಶೆಟ್ ವರ್ಕ್ ಹಾಕ್ಕೊಂಡ್ರೆ ನಿಮಗೆ ಇದನ್ನು ಸೇಲು ಮಾಡ್ಬೋದು. ಆಮೇಲೆ ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ನಿಮ್ಮ ಮಕ್ಕಳಿಗೆ ನೀವು ಹ್ಯಾಂಡ್ಮೇಡು ಈ ರೀತಿ ಕ್ಲಿಪ್ ಮಾಡಿ ಕೊಡ್ಬೋದು. ನೋಡಿ, ಇದು 2 ಕ್ಲಿಪ್ ತೊಗೊಂಡಿದ್ದೀನಿ. ನಾನು ರೆಡ್ ಕಲರ್ ಥ್ರೆಡ್ಡಿಂದ ಹಾಕೋತಾ ಇದ್ದೀನಿ. ಇದು ಕಾಟನ್ ಥ್ರೆಡ್ಡು ಈ ರೀತಿ ಇದೆ, ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ನಾನು ಕ್ರೋಶಾ ನೀಡಲು 1.0 mm ನೀಡಲ್ನ ತೊಗೊಂಡಿದ್ದೀನಿ. ಇದು ಕ್ರೋಶೆಟ್ ಆನ್ಲೈನು ಎಲ್ಲ ಸಿಗುತ್ತೆ. ಈ ರೀತಿ ನೀವು ಒಂದು ಪ್ಯಾಕೆಟ್ನ ತರಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಎಲ್ಲ ನಂಬರ್ದು ಇರುತ್ತೆ. ನೀವು ಎದಕ್ಕೆ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಈಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈಗ ಈ ದೊಡ್ಡ ಕ್ಲಿಪ್ನ ತಗೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಈ ರೀತಿ ಕೈಗೆ ಸುತ್ತಕೊಂಡು ಕ್ರೋಶಾ ಹೇಗೆ ಹಾಕೋತೇವಲ್ಲ ಅದೇ ರೀತಿ ಈ ಕ್ಲಿಪ್ಪು ಈ ಕಡೆ, ಇದು ಚಿಕ್ಕದಿರೋ ಭಾಗ ಈ ಕಡೆ ಇಟ್ಕೊಳ್ಳಿ, ದೊಡ್ಡದು ಈ ಕಡೆ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಫಸ್ಟು ಈ ರೀತಿ ಸ್ಟಾರ್ಟ್ ಮಾಡಿ. ಈ ರೀತಿ ಹಿಡ್ಕೊಂಡು ಕಾರ್ನರಲ್ಲಿ ಈ ಗ್ಯಾಪ್ ಇದೆಲ್ಲ, ಈ ಗ್ಯಾಪ್ ಮಧ್ಯೆ ನಾನು ನೀಡಲ್ ಹಾಕ್ಕೊಂಡು ಆ ದಾರನ ಹಿಂದ್ಗಡೆಯಿಂದ ತೊಗೊಂಡು ಒಂದು ಸಿಂಗಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಈ ಕಾರ್ನರಲ್ಲಿ ನಾನು 2 ಸಿಂಗಲ್ ಕ್ರೋಶಾ ಹಾಕೋತೀನಿ. ಇದು ಈ ರೀತಿ ಸ್ಟಾರ್ಟಿಂಗಲ್ಲಿ ನೀವು ಈ ರೀತಿನೇ ಹಾಕ್ಕೋಬೇಕು. ಈ ರೀತಿ ಸ್ಟಾರ್ಟ್ ಮಾಡಿಕೊಂಡು 2 ಸಿಂಗಲ್ ಕ್ರೋಶಾನ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಒಂದು 4 ಚೈನ್ ಹಾಕೋತಾ ಇದ್ದೀನಿ. ನೀವು ಚೈನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವರು ಟೈಟ್ ಹಾಕೋತಾರೆ, ಕೆಲವರು ಲೂಸ್ ಹಾಕೋತಾರೆ. ನೀವು ಹಾಕೋದ್ರ ಮೇಲೆ ಡಿಪೆಂಡು. 4 ಹಾಕೋತೀರೋ 5 ಹಾಕೋತೀರೋ ಒಟ್ಟಿನಲ್ಲಿ ಆ ಕಡೆ ಗ್ಯಾಪಿಗೆ ಬರೋ ಥರ ಚೈನ್ನ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ನಾನು ಈ ಕಡೆ ಹೇಗೆ ಸಿಂಗಲ್ ಕ್ರೋಶಾ ಮಾಡ್ಕೊಂಡಲ್ಲ ಅದೇ ರೀತಿ ಈ ಸೈಡಲ್ಲಿ ಸಿಂಗಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಇಲ್ಲಿ ಈ ರೀತಿ ಚೈನ್ನ ಈ ರೀತಿ ಬರಬೇಕು. ಈ ಗ್ಯಾಪ್ ಮಧ್ಯೆಯಿಂದ ಥ್ರೆಡ್ ತಂದು ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಹೋಗ್ತೀನಿ. ಈ ಕ್ಲಿಪ್ಪು ಈ ಸೈಡೆಲ್ಲ ಫುಲ್ಲು ನಾನು ಈ ರೀತಿಯೇ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಆ ಕ್ಲಿಪ್ಪನ್ನ ಕವರ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಕೊಳ್ಳಿ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ. ಇದು ತುಂಬ ಈಸಿ, ಬೇಗನೆ ಈ ರೀತಿ ಹಾಕ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಈ ಥರ ಕ್ಲಿಪ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೂ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಇದೇನು ಮಕ್ಕಳಿಗೆ ಚುಚ್ಚೋದು ಆ ರೀತಿ ಏನೂ ಇಲ್ಲ, ಕಂಫರ್ಟಾಗಿರುತ್ತೆ. ಯಾಕಂದರೆ ಕಾಟನ್ ಥ್ರೆಡ್ಡಿಂದ ಮಾಡಿರುತ್ತೇವಲ್ಲ, ಅದು ಬೇರೆ ಹ್ಯಾಂಡ್ಮೇಡು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ, ನೀವು ನಿಮ್ಗೆ ಹಾಕೋಕ್ಕೆ ಬಂತಾ ಇಲ್ವಾ ಅಂತ. ನಾನು ಮತ್ತೆ ನೆಕ್ಸ್ಟು ಇನ್ನೂ ವಿಡಿಯೋದಲ್ಲಿ ಈ ರೀತಿ ಕ್ರೋಶೆಟ್ ಕ್ಲಿಪ್ನ
ಬೇರೆ ಬೇರೆ ಕ್ಲಿಪ್ಗಳನ್ನು ಮಾಡಿ ನಿಮಗೆ ತೋರಿಸ್ತೀನಿ ಅಂತೆ. ನಾನು ಇದೇ ರೀತಿ ಫುಲ್ಲು ಸಿಂಗಲ್ ಕ್ರೋಶನ ಆ ಕ್ಲಿಪ್ ಗ್ಯಾಪ್ ಮಧ್ಯೆ ಹಾಕ್ಕೊಂಡು ಫುಲ್ಲು ಕವರ್ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ಸ್ವಲ್ಪ ಇದನ್ನು ಈ ಕಡೆ ನುಗ್ಗಿಸ್ಕೊಂಡು ಹಾಕ್ಕೊಳ್ಳಿ ಟೈಟಾಗೆ. ಅಂದರೆ ಅದು ಫುಲ್ಲು ಕ್ಲಿಪ್ ಬ್ಲ್ಯಾಕ್ ಕಲರ್ ಕಾಣಲ್ಲ, ಫುಲ್ಲು ಕವರ್ ಆಗಿಬಿಡುತ್ತೆ. ತುಂಬ ದೂರನೂ ಹಾಕ್ಕೊಳ್ಳಿ, ತುಂಬಾ ಟೈಟಾಗಿನೂ ಹಾಕ್ಕೋಬೇಡಿ. ಕೆಲವು ಸರಿ ಕ್ಲಿಪ್ಪು ಹಿಡಿಯೋಕ್ಕೆ ಗ್ರಿಪ್ ಸಿಗಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ಈ ಚಿಕ್ಕದು ಸೈಡ್ ಬಂದಿದೆಯಲ್ಲ ಅಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಬಟ್ ಅದು ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಅಲ್ಲಿ ಬೇಗ ಬರುತ್ತೆ. ಒಂದು ಹಾಕಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಇದಾಗುತ್ತೆ, ಆಮೇಲೆ ನೀಟಾಗಿ ಬರುತ್ತೆ. ನೋಡಿ ಆ ಚಿಕ್ಕ ಗ್ಯಾಪಲ್ಲಿ ನಾನು ಅದನ್ನು ಮತ್ತೆ ಸ್ವಲ್ಪ ಹಿಂದಕ್ಕೆ ಸರಿಸ್ಕೊಂಡು ಮತ್ತೆ ಅಲ್ಲಿ ಇನ್ನೊಂದು ಸ್ವಲ್ಪ ಜಾಗ ಸಿಕ್ತಲ್ವ ಹಾಕ್ಕೊಳ್ಳೋಕ್ಕೆ, ಈ ರೀತಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ. ನಿಮಗೆ ಕ್ಲಿಪ್ಪು ಓಪನ್ ಆ ಥರ ಹಿಂದೆ ಓಪನ್ ತೆಗೆದ್ಬಿಟ್ಟು ಹಾಕ್ಕೊಳ್ಳೋಕೆ ಕಂಫರ್ಟ್ ಇದ್ದರೆ ಹಂಗೆ ಹಾಕ್ಕೊಳ್ಳಿ. ಇಲ್ಲ ನಮಗೆ ಅದು ಕ್ಲೋಸ್ ಮಾಡಿದರೆ ಬರುತ್ತೆ ಅಂದರೆ ಹಾಕ್ಕೊಳ್ಳಿ. ಬಟ್ ಇಲ್ಲಿ ಮುಂದೆ ಚಿಕ್ಕದಿರುತ್ತಲ್ವ ಅಲ್ಲಿ ಹಾಕ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಇರುತ್ತೆ. ಆವಾಗ ನೀವು ಓಪನ್ ಮಾಡಿ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ಇದು ಫಸ್ಟ್ ಲೇಯರಲ್ಲಿ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಸರಿ ಬರದೇ ಇದ್ರೂ ನೀವು ಸೆಕೆಂಡ್ ಲೇಯರ್ ಹಾಕೋತಿರಲ್ಲ ಆವಾಗ ಅದು ಕರೆಕ್ಟಾಗಿ ಕವರ್ ಆಗಿ ನೀಟಾಗಿ ಬರುತ್ತೆ. ನೋಡಿಕೊಂಡು ಕವರ್ ಆಗೋ ರೀತಿಯಲ್ಲಿ ಈ ಕಾರ್ನರ್ನ ಕವರ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಆ ಕಡೆಯಿಂದ ಈ ಕಡೆ ಬಂದ್ವಲ್ಲ ಅಲ್ಲಿ ಸ್ವಲ್ಪ ನಾನು ಇದೇ ರೀತಿ ಡಬಲ್ ಕ್ರೋಶಾನೇ ಹಾಕ್ಕೊಂಡು ಈ ಸೈಡದು ಫುಲ್ಲು ಕವರ್ ಮಾಡ್ಕೋತೀನಿ. ಇದು ಸ್ವಲ್ಪ ಕಾರ್ನರಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ನಿಮಗೆ ಟಫ್ ಅನ್ನಿಸ್ಬೋದು, ಬಟ್ ಅದು ಈಸಿಯಾಗಿ ಹಾಕ್ಕೊಂಡು ರೂಢಿ ಆಗುತ್ತೆ. ಯಾಕಂದರೆ ಅಲ್ಲಿ ಒಳಗಡೆ ನೀರಲ್ಲಿ ಹಾಕಬೇಕಂದ್ರೆ ಜಾಗ ಕಡಿಮೆ ಇರುತ್ತಲ್ವ, ಅದಕ್ಕೆ ಹಾಗನ್ಸುತ್ತೆ. ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡ್ರೆ ಪರವಾಗಿಲ್ಲ ಬರುತ್ತೆ. ನಾನು ಫುಲ್ಲು ಇದೇ ರೀತಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಇದನ್ನು ಕ್ಲಿಪ್ ಕವರ್ ಆದಮೇಲೆ ನೀವು ಮೊದಲು 2 ಸಿಂಗಲ್ ಕ್ರೋಶ ಈ ಕಡೆ ಹಾಕ್ಕೊಂಡಿದ್ರಲ್ಲ ಅಲ್ಲಿ ತಂದು ಯಾವ ರೀತಿ ಲಾಕ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ ಇದು ಫುಲ್ಲು ಕವರ್ ಆದಮೇಲೆ ಇನ್ನೊಂದು ಸ್ವಲ್ಪ ಟೈಟ್ ನಿಮಗೆ ಗ್ಯಾಪ್ ಅನ್ನಿಸ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅಲ್ಲಿಗೆ ಎಂಡ್ ಮಾಡಿ. ಆಮೇಲೆ ನಾನು ಇದನ್ನು ಕೌಂಟ್ ಮಾಡಿ ಆ ಕಡೆ ಈ ಕಡೆ ಸೇಮ್ ಹಾಕೋತಾ ಇಲ್ಲ. ನಾನು ನಾರ್ಮಲಾಗಿ ಎಷ್ಟು ಸ್ಪೇಸ್ ಇದೆಯೋ ಅಷ್ಟು ನೋಡಿಕೊಂಡು ಗ್ಯಾಪ್ ಇಲ್ದಂಗೆ ಹಾಕ್ಕೊಂಡಿದ್ದೀನಿ. ನೀವು ಕೌಂಟ್ ಮಾಡಿನೂ ಹಾಕ್ಕೋಬೋದು, ಇಲ್ಲ ಅಂದರೆ ನಿಮಗೆ ನೋಡಿಕೊಂಡು ಹಾಕ್ಕೋಬೋದು. ಇದು ಎಂಡ್ ಆದಮೇಲೆ ಈ ಎಂಡಲ್ಲಿ ಅದು ಮೊದಲು 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ನಲ್ಲ ಅಲ್ಲಿ ಅದನ್ನು ಲಾಕ್ ಮಾಡಿಕೊಂಡೆ. ಈಗ ಈ ಚೈನ್ ಹಾಕ್ಕೊಂಡಿದ್ದೀನಲ್ಲ ಆ ಚೈನ್ ಒಳಗಡೆ ಈ ಕ್ಲಿಪ್ಪು ಇಲ್ಲಿ ಗ್ಯಾಪ್ ಜಾಸ್ತಿ ಇದೆಯಲ್ಲ ಇಲ್ಲಿ ನಾನು ಸಿಂಗಲ್ ಕ್ರೋಶ ಹಾಕೋತಾ ಇಲ್ಲ, ಇಲ್ಲಿ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಆ ಚೈನ್ ಮಧ್ಯೆ ಸೇರಿಸ್ಕೊಂಡು
ಅಂದರೆ ನಾವು ಈ ಸೈಡು ಕ್ಲಿಪ್ ಮೇಲ್ಭಾಗದಲ್ಲಿ ಕವರ್ ಆಗಬೇಕು ಅಂದರೆ ಇಲ್ಲಿ ಡಬಲ್ ಕ್ರೋಶಾನೇ ಹಾಕ್ಕೋಬೇಕು. ಅದು ಸ್ವಲ್ಪ ಜಾಸ್ತಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಡಬಲ್ ಕ್ರೋಶಾ ಬಂದರೆ ಅದು ನೀಟಾಗಿ ಕವರ್ ಆಗಿಬಿಡುತ್ತೆ. ಈ ರೀತಿ ಡಬಲ್ ಕ್ರೋಶಾ ಹಾಕೋದು ಕಂಪ್ಲೀಟ್ ಆದಮೇಲೆ ಎಂಡಲ್ಲಿ ನಾನು ಅದು ಮುಂಚೆ ಹಾಕಿದ್ವಲ್ಲ ಅದರಿಂದ ಈಗ ಮತ್ತೆ ಸೆಕೆಂಡ್ ಲೇಯರ್ ಸ್ಟಾರ್ಟ್ ಮಾಡ್ತೀನಿ. ಇದು ಎಕ್ಸ್ಟ್ರಾ ಥ್ರೆಡ್ಡು ನಿಮಗೆ ಸಿಕ್ಕಾಕೊಳ್ಳುತ್ತಿದೆ ಅಂದರೆ ತಕ್ಕೊಂಡ್ಬಿಡಿ, ಕಟರಿಂದ ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ಅದನ್ನು ಇದು ಮಾಡ್ಕೊಂಬಿಡಿ, ಕಟ್ ಮಾಡ್ಕೊಳ್ಳಿ. ಈಗ ಡಬಲ್ ಕ್ರೋಶಾ ಆದಮೇಲೆ ಈಗ ಇದ್ರ ಸುತ್ತ ನಾನು ಮತ್ತೆ ಸೆಕೆಂಡ್ ಲೇಯರ್ ಹಾಕ್ಕೋತೀನಿ. ನೋಡಿ ಗಮನ ಕೊಟ್ಟು ನೋಡ್ಕೊಳ್ಳಿ. 3 ಚೈನ್ ಹಾಕ್ಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಒಂದು ಹೋಲ್ ಬಿಟ್ಟು ಎರಡನೇ ಹೋಲಲ್ಲಿ ಇದನ್ನು ಲಾಕ್ ಮಾಡ್ಕೋತೀನಿ. 1 2 3 ಆದಮೇಲೆ ಒಂದು ಗ್ಯಾಪ್ ಬಿಟ್ಟು ಎರಡನೇದರಲ್ಲಿ ನಾವು ಇದನ್ನು ಒಂದು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಇದು ಸೆಕೆಂಡ್ ಲೇಯರೆಲ್ಲ ಇದೇ ರೀತಿ 3 ಚೈನ್ ಹಾಕ್ಕೊಂಡು ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಆವಾಗ ಅದು ನೀಲ್ಗೆ ಥರ ಬರುತ್ತಲ್ಲ ಆ ರೀತಿ ಇದು ಕ್ರಿಯೇಟ್ ಆಗುತ್ತೆ, ಅಂದರೆ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಫುಲ್ ರೆಡಿ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬಂತು ಅಂತ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಹಾಕ್ಕೊಂಡಿರಲ್ಲ, ಗೊತ್ತಾಗಲ್ಲ. ನೀವು ಫುಲ್ಲು ರೆಡಿ ಆದಮೇಲೆ ಇದು ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಈ ರೀತಿ ಕ್ರೋಶಾ ಕ್ಲಿಪ್ನ ನೀವು ಬೇಗ ಮಾಡ್ಕೋಬೋದು ಮನೆಯಲ್ಲೇ. ಇದೇ ರೀತಿ ಈ ಫುಲ್ಲು ಏನು ನಾವು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ದೇವಲ್ಲ ಕ್ಲಿಪ್ ಸುತ್ತ, ಅದ್ರ ಮೇಲೆ ಸೆಕೆಂಡ್ ಲೇಯರಲ್ಲಿ 3 ಚೈನ್ ಹಾಕ್ಕೊಂಡು ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ನೆಕ್ಸ್ಟ್ರಲ್ಲಿ ನೀವು ಒಂದು ಇದು ಹಾಕ್ಕೊಂಡು ಒಂದು ಲಾಕ್ ಮಾಡಿಕೊಂಡು ಹೋಗಬೇಕು. ಇಷ್ಟೇ, ಇದು ಈ ಕ್ಲಿಪ್ಪಿಂದು ಮೆಥಡ್ ಇರೋದು ಇಷ್ಟೇ. ಇಲ್ಲಿ ಕಾರ್ನರಲ್ಲಿಂದ 2-3 ಅಷ್ಟೇ ಬಂದಿರುತ್ತಲ್ಲ, ಅಲ್ಲಿ ನೀವು ಅಷ್ಟೇ, ನೀವು ಎಲ್ಲಿ ಹಾಕೊಂಡ್ರು ಒಂದು ಗ್ಯಾಪ್ ಬಿಟ್ಟೆ ನೆಕ್ಸ್ಟ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಇದು 2 ಲೇಯರ್ ವರ್ಕ್ ಇರೋದಷ್ಟೇ.
ಇದನ್ನು ನೀವು ಈ ರೀತಿ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಈ ರೀತಿ ಫುಲ್ಲು 3 ಚೈನು, ಒಂದು ಲಾಕ್, ಒಂದು ಗ್ಯಾಪ್ ಬಿಟ್ಟು ಒಂದು ಲಾಕ್ ಮಾಡಿಕೊಂಡು ಇದು ಫುಲ್ ಆದಮೇಲೆ ಈಗ ಇಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೇವಲ್ಲ, ಈಗ ಇದು ಒಂದು ಸ್ವಲ್ಪ ಗ್ಯಾಪ್ ಉಳಿದಿದೆ. ಇದನ್ನು ಹೇಗೆ ಕವರ್ ಮಾಡ್ಕೋದಂದರೆ ಇದನ್ನು ಇದೇ ರೀತಿ ಸೇಮ್ 3 ಚೈನ್ ಹಾಕ್ಕೊಂಡು ಆ ಕಂಬ ಹಾಕ್ಕೊಂಡಿದ್ದೇವಲ್ಲ ಅದ್ರ ಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ಸಿಂಗಲ್ ಕ್ರೋಶ ಮೇಲೆ ಲಾಕ್ ಮಾಡಿದ್ದೀವಿ, ಅಲ್ಲಿ ಡಬಲ್ ಮೇಲೆ ಲಾಕ್ ಮಾಡೋದು. 3 ಚೈನು, ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟಲ್ಲಿ ಲಾಕ್ ಮಾಡೋದು. ಆವಾಗ ಈ ಕ್ಲಿಪ್ಪು ಫುಲ್ಲು ಕವರ್ ಆಗಿಬಿಡುತ್ತೆ. ಒಂದು ಗ್ಯಾಪು ಆಮೇಲೆ ಲಾಕು ಈ ರೀತಿ ಹಾಕ್ಕೊಂಡು ಇದನ್ನು ಫುಲ್ಲು ಲಾಕ್ ಮಾಡಿಕೊಂಡು ಇದನ್ನು ಮುಗಿಸ್ಬೇಕು. ಈಗ ಲಾಸ್ಟ್ ಒನ್ ಹಾಕೋತಾ ಇದ್ದೀನಿ ನೋಡಿ. ಇದು ಈ ರೀತಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂತು, ರೆಡ್ ಕಲರು. ಅದರಲ್ಲಿ ಡಾರ್ಕ್ ಕಲರು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಇನ್ನೂ ಒಂದು ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ತೀನಿ. 3 ಚೈನು ಈಗ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ದೇವಲ್ಲ ಆ ಹೋಲಲ್ಲಿ ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೋತೀನಿ. ನೀವು ಎಂಡ್ ಮಾಡಬೇಕಾದ್ರೆ ಸ್ಟಾರ್ಟ್ ಎಲ್ಲಿ ಮಾಡಿರ್ತೀರೋ ಇದನ್ನು ಅಲ್ಲೇ ಎಂಡ್ ಮಾಡೋ ಥರ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ಇದನ್ನು ಎಕ್ಸ್ಟ್ರಾ ಥ್ರೆಡ್ನ ತಗೊಂಡ್ಬಿಡ್ತೀನಿ. ಇದು ಈ ರೀತಿ ಉಳಿಯುತ್ತಲ್ಲ, ಈ ಎಕ್ಸ್ಟ್ರಾ ಥ್ರೆಡ್ನ ಹಿಂದ್ಗಡೆಯಿಂದ ಇದನ್ನು ಲಾಕ್ ಮಾಡ್ಕೋಬೋದು. ನಾನು ಹಿಂದ್ಗಡೆ ಇದನ್ನು ಒಂದು ದಾರ ಇದೆಯಲ್ಲ ಆ ದಾರದಲ್ಲಿ ಸೇರಿಸ್ಕೊಂಡು ಇದನ್ನು ಲಾಕ್ ಮಾಡ್ಕೋತೀನಿ. ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಎಕ್ಸ್ಟ್ರಾ ಇರೋ ಥ್ರೆಡ್ಡನ್ನೆಲ್ಲ ಈ ರೀತಿ ಲಾಕ್ ಮಾಡಿಕೊಂಡು ಹಿಂದ್ಗಡೆಯಿಂದ ಅದನ್ನು ಎಕ್ಸ್ಟ್ರಾ ಏನೇನಿದೆಯೋ ಅದನ್ನು ಕಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೋತೀನಿ. ಆಮೇಲೆ ಮುಂದ್ಗಡೆ ಆ ಕ್ಲಿಪ್ಪಿಗೆ ಏನಾದರೂ ಅದು ಸರಿಯಾಗಿ ಅಟ್ಯಾಚ್ ಆಗ್ತಾ ಇಲ್ಲ ಅಂದರೆ ನೀವು ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಅದನ್ನು ಅಂಟಿಸ್ಕೋಬೋದು. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ ಈ ಕ್ಲಿಪ್ ಅಂತೂ. ನೋಡಿ ಈ ಗ್ಯಾಪಲ್ಲಿ ನೀವು ಗ್ಲೂ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ಇದು ತುಂಬ ಯೂಸ್ಫುಲ್ ವಿಡಿಯೋ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಯೂಸ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋ ಯಾರ್ಯಾರಿಗೆ ಯೂಸ್ಫುಲ್ ಆಗಿದೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೆಲವು ಯುನೀಕ್ ಕ್ಲಿಪ್ಗಳನ್ನು ಡಿಸೈನ್ನ ಹೇಳ್ಕೊಡ್ತೀನಿ. ಬ್ಲೂ ರೆಡ್ ಕಾಂಬಿನೇಷನ್ ಸೂಪರ್ ಆಗಿದೆ.
ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.